ಸಪ್ತಮಿ ಬಂದ್ಯಮ್ಮ, ತಗೊಂಡ್ ಬಂದ್ಲು. ಸಪ್ತಮಿಯವ್ರೆ ಕೊಡಿ, ದುಡ್ಡು ಕೊಡಿ. ಓಹ್, ಗಾಡಿಲಿದ್ಯಾ? ರೀ ಅದು ಅಂದ್ರೆ ದುಡ್ಡು ತರ್ಲಿಲ್ವಾ? ಓಹ್, ಪತ್ರನೇ ತಂದಿರಾ? ಪರವಾಗಿಲ್ಲ, ಅದನ್ನೇ ಕೊಡಿ. ತಗೊಂಡು ಇದನ್ನಲ್ಲ ಒಂದ್ ಮುಖದ ಮೇಲೆ ಬಿಸಾಕ್ತೀನಿ. ಪತ್ರನೇ ಕೊಡಿ. ಏನ್ ದೇವ ಇದು? ಆ ಸಪ್ತಮಿ ಯಾವುದೇ ಕಾರಣಕ್ಕೂ ದುಡ್ಡು ಪತ್ರ ಎರಡು ತಗೋಬರಲ್ಲ ಅಂತ ಹೇಳ್ದೆ. ಈಗ ನೋಡಿದ್ರೆ ಟೈಮ್ ಕರೆಕ್ಟ್ ಆಗಿ ಬಂದ್ಬಿಟ್ಲು. ಏನೋ ಇದು? ಅಣ್ಣ, ಅದೇ ಅಣ್ಣ, ನನಗೂ ಗೊತ್ತಾಗ್ತಾ ಇಲ್ಲ ಅಣ್ಣ. ಸಪ್ತಮಿ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಅದು ಏನ್ ಸಪ್ತಮಿಯವ್ರೆ? ರೀ ಪತ್ರ ತಂದಿಲ್ಲ. ಏನ? ಪತ್ರ ತಂದಿಲ್ವಾ? ಅಂದ್ರೆ ದುಡ್ಡನ್ನೇ ತಂದಿರಾ? ರೀ ಯಾಕ್ರಿ, ಯಾಕೆ ಕಾಲ್ಗೆಲ್ಲ ಬೀಳ್ತೀರಾ? ಏನಾಯ್ತು? ಪತ್ರ ದುಡ್ಡು ಎರಡು ತರ್ಲಿಲ್ಲ ರೀ. ದಯವಿಟ್ಟು ನನ್ನ ಕ್ಷಮಿಸಿ. ಸಪ್ತಮಿ, ಏನ್ ಹೇಳ್ತಿದ್ಯಮ್ಮ ನೀನು? ರೀ, ಏನ್ ಆಟ ಆಡ್ತಿದ್ದೀರಾ? ಅಲ್ಲ, ಹೆಣ್ ಮೊಮೆಂಟ್ರಿ ಬಂದು ತಂದಿಲ್ಲ ಅಂದ್ರೆ ಏನ್ರಿ ಅರ್ಥ? ಅಲ್ಲ, ನನ್ನ ಮಾನ ಮರ್ಯಾದೆ ಗೌರವಕ್ಕಿಂತ ನಿಮ್ಗೆಲ್ಲ ಆಸ್ತಿನೇ ಹೆಚ್ಚಾಗೋಯ್ತಲ್ವಾ? ಅಳಿಯಂದ್ರೆ ಏನ್ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ಅಳಿಯಂದ್ರೆ? ಮತ್ತೆ ಇನ್ನೇನ್ ಮಾವ? ಅಲ್ಲ, ನಂಗೆ ಅವಮಾನಾದ್ರೂ ಪರವಾಗಿಲ್ಲ ಅಂತ ಇಬ್ರು ಸರ್ಕಡೆ ನಾಟಕ ಆಡ್ತಿದ್ದೀರಾ? ಅಳಿಯಂದ್ರೆ ಮಗ ಕಂಟ್ರೋಲ್ ಏನ ಕಂಟ್ರೋಲ್ ಮಾಡ್ಕೊಳ್ಳಿ? ಮಾವ ನೀವೇನ್ ಹೇಳಿದ್ರಿ? ಸಪ್ತಮಿ ಹೋಗಿದ್ದಾಳೆ, ಪತ್ರ ತರ್ತಾಳೆ ಅಂತ ಹೇಳಿದ್ರಿ ತಾನೇ? ಹೌದು ಅಳಿಯಂದ್ರೆ, ಸಪ್ತಮಿ ಬಾಮನ ಹತ್ರ ಪತ್ರ ಇಸ್ಕೊಂಡ್ ಬರ್ತೀನಿ ಅಂತಾನೆ ಹೋಗಿತ್ತು. ಹಾಗಾಗಿ ತಂದೆ ತರ್ತಾಳೆ ಅನ್ನೋ ನಂಬಿಕೆನಲ್ಲಿ ಹಾಗೆ ಹೇಳಿದ್ದೆ. ಹಾಗಾದ್ರೆ ತರ್ತಾರೋ ಇಲ್ವ ಅಂತ ನಿಮ್ಗೆ ಕನ್ಫರ್ಮ್ ಇರಲಿಲ್ವಾ? ರೀ, ನಾನು ಆ ಪತ್ರ ತಂದೆ ತರ್ತೀನಿ ಅಂತ ಅಪ್ಪನ ಹತ್ರ ಹೇಳಿದ್ದೆ. ನಾನು ಅದೇ ನಂಬಿಕೆನೆ ಹೋಗಿದ್ದೆ. ಹಾಗಾಗಿ ಅವ್ರಿಗೆ ಹೇಳ್ತಿದ್ದಾರೆ. ಏನ್ ಇಬ್ರು ಸೇರ್ಕೊಂಡು ಡ್ರಾಮಾ ಮಾಡ್ತಿದ್ದೀರಾ? ನೋಡಿ, ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಕೊಟ್ಟಿರೋ ದುಡ್ಡು ನನಗೆ ಬೇಕು ಅಷ್ಟೇ. ರಾಜವಲಿ, ಇದು ನಿನ್ನ ಟೈಮು. ಬಾ. ಕೊನೆಗೂ ನಿನ್ನ ಹೆಂಡತಿನ ನಂಬಿ ಬಕ್ರ ಆದ್ಯಾ? ಅದಕ್ಕೆ ಅನುಭವಸ್ಥರು ಹೇಳೋದನ್ನ ಕೇಳಬೇಕು. ಹೋಗ್ಲಿ ಬಿಡು, ಇನ್ನೂ ಟೈಮ್ ಇದೆ. ರಾಜವಲಿ, ಇನ್ನು ಎಷ್ಟು ನಿಮಿಷ ಇದೆ? 2 ನಿಮಿಷ ಇದೆ ಅಣ್ಣ. 2 ನಿಮಿಷ. ನಿನಗೆ ಇನ್ನೊಂದು ಚಾನ್ಸ್ ಇದೆ.